ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ಮುದ್ದೇಬಿಹಾಳ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧಿಕಾರ ವಹಿಸಿಕೊಂಡ ಅವಧಿಯಿಂದ ಮುಕ್ತಾಯದ ಅವಧಿಯವರೆಗೆ ನಾವು ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದೇವೆ ಹೊರತು ₹1 ಹಣವನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ. ಅಂಜುಮನ್ ಸಂಸ್ಥೆಯ ಹಿತಚಿಂತಕರು ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಮಾಡಿರುವ ಆರೋಪಗಳು ನಿರಾಧಾರ ಎಂದು ಅಂಜುಮನ್ ಇಸ್ಲಾಂ ಕಮಿಟಿ ಮಾಜಿ ಅಧ್ಯಕ್ಷ ಅಲ್ಲಾಬಕ್ಷ ನಾಯ್ಕೊಡಿ ಹೇಳಿದರು. ವಿಶ್ವಾಸ ಎಲ್ಲರಿಗೂ ಅಲ್ಲಿ ಕುಂತ ತಗೊಂಡಂತ ನಿರ್ಣಯ ಎಲ್ಲರೂ ಭದ್ರಾಗಿ ಇರ್ತೀವಿ. ಇವತ್ತು ಅವ್ರು ಬಂದು ನಮ್ಗೆ ಲೆಕ್ಕಪತ್ರ ಕೇಳಿದ್ರಪ್ಪ ಅಂದ್ರೆ ಅಥವಾ ನಮ್ಮ ಸಮಾಜದ ಗಣ್ಯರು ಇದ್ರು ಅವ್ರಿಗೆ ಬಂದು ನೀವು ಏನ್ ಮಾಡಿದ್ರು ಕರೆಸ್ರಿ, ಇವ್ರು ಆರಿಸಿ ತಂದಿದ್ರು ಕಮಿಟಿಯ ಸದಸ್ಯರಿಗೆ ಎಲ್ಲರೂ 25 ಜನ ಕರೆಸಿ ನಿಮ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿದ್ರೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಸಹಿತ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ನಿಮ್ಗೆ ಮಾಹಿತಿ ಹಕ್ಕಿನೊಳಗೆ ನಿಮ್ಗೆ ಇದು ಕೇಳಿ ಅಂತ ಹೇಳ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಂಕ್ಷಿಪ್ತವಾಗಿ ನನ್ನ ಅಭಿವೃದ್ಧಿ ಕೆಲಸಗಳನ್ನು ನಾನು ನಿಮ್ಮನ್ನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾವು ಸಂಸ್ಥೆ ಒಂದು ಮಾಮೂಲಿ ಸಂಸ್ಥೆ ಆಗಿತ್ತು, ಆಸ್ತಿಗಳು ಬಹಳಷ್ಟು ಇತ್ತು, ಆದ್ರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನೂ ಇರಲಿಲ್ಲ ನಮ್ಗೆ. ನಮ್ಮ ಟೋಟಲ್ ಇನ್ಕಮ್ ಆಫ್ ಸೋರ್ಸ್ ಟೋಟಲ್ ನಾವು ಆರಿಸಿ ಬಂದಾಗ 2018 ನಾವು ಆರಿಸಿ ಬರ್ತಿದ್ದು ಮುಂಚೆ 18,67,820 ಅಂದ್ರೆ 17ರಿಂದ 18 ಲಕ್ಷ, ₹1,00,000 ಹೆಚ್ಚು ಕಡಿಮೆ ಆಗ್ತಿತ್ತು. ಯಾಕಂದ್ರೆ ಇದು ಮ್ಯಾರೇಜ್ ಹೆಚ್ಚಿಗೆ ಆದವಪ್ಪ ಅಂದ್ರೆ ನಮ್ಗೆ ಮ್ಯಾರೇಜ್ ಆದವರು ದೇಣಿಗೆ ಕೊಡ್ತಿದ್ರು. ಸಂಸ್ಥೆಗೆ 1,000-2,000 ಪಟ್ಟಿ ಇದು ದೇಣಿಗೆ ಕೊಡ್ತಿದ್ರು. ಅದ್ರ ನಂತರ ಈ ಕುರ್ಬಾನಿ ಚರ್ಮ ಏನೈತಲ್ಲ, ಕುರ್ಬಾನಿ ಹೆಚ್ಚಿಗೆ ಆದ್ರೆ ನಮ್ಮ ಚರ್ಮದ ರೂಪದಲ್ಲಿ ಬರುವಂತ ದುಡ್ಡನ್ನು ಈ ಆಡಿಂದ ಏನ್ ಚರ್ಮ ಬರ್ತೈತಿ ನಾವು ಇದು ಸವಾಲ್ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತಿದ್ವಿ. ಟೋಟಲ್ ಇನ್ಕಮ್ ಇಷ್ಟು ನಮ್ಗೆ ₹7 ಕೋಟಿ ಖರ್ಚು ಮಾಡ್ಯಾರ ಇವ್ರು ಅಂತ ಹೇಳ್ತಾರೆ. ನಾವು ಬಂದ ನಂತರ ಕೆಲವೊಂದು ಅಂಗಡಿ ಬಾಡಿಗೆಗಳು ಕರೆ ₹2,000-3,000 ಅಷ್ಟೇ ಇದೆ. ಒಂದು ವರ್ಷಕ್ಕೆ ₹3,000. ಇಂಥ ಇದ್ದ ಘಟನೆಗಳು ಕಂಡಾಗ ನಮ್ಮ ಕಮಿಟಿ ಅವರು ಎಲ್ಲರೂ ವಿಚಾರ ಮಾಡಿ ಊರಿನ ಜನರಿಗೆ, ಅಂಗಡಿಯವ್ರಿಗೆ ಯಾರು ಕರೀಲ್ಲ, ನಾವು ಊರಿನ ಗಣ್ಯರಿಗೆ ಕರೆದು ಸಲಹೆ ಸೂಚನೆ ಪಡೆದು ಅಂಗಡಿಯವ್ರಿಗೆ ಕರೆಸಿ ಅವ್ರ ಸಮಕ್ಷಮ ಊರಿನ ಗಣ್ಯರು ಮತ್ತು ನಮ್ಮ 25 ಕಮಿಟಿ ಸದಸ್ಯರ ಸಮಕ್ಷಮ ನಾವು ಚರ್ಚೆ ಮಾಡಿ ಅವ್ರಿಗೊಂದಿಷ್ಟು ಹೇಳಿದ್ವಿ, ಇಷ್ಟು ದಿವಸ ನೀವು ₹2,000-3,000 ಅಂಗಡಿ ಬಾಡಿಗೆ ಕೊಟ್ಟಿರೋ ಒಂದು ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ₹280-300 ಆಗ್ತಿತ್ತು. ಆದ ಕಾರಣಕ್ಕೆ ನೀವು ಇಷ್ಟು ನಾವು ಬಾಡಿಗೆ ಹೆಚ್ಚು ಮಾಡ್ಬೇಕು ಮಾಡಿ ₹300 ಇರುವಂತ ಬಾಡಿಗೆ ನಾವು ₹3,000-3,500 ತನಕ ಮಾಡಿ ಸಂಸ್ಥೆಗೆ ಅಂಗಡಿಗೆ ಸಂಬಂಧಪಟ್ಟಂಗೆ ಏರ್ಸಿಕೊಳ್ಳಿ. ಟೋಟಲ್ ನಮ್ದು ಏನಾಯ್ತು ಅವಾಗ 45 ಲಕ್ಷದ ತನಕ ನಮ್ಮ ಬಾಡಿಗೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗ. ಅಂದ್ರೆ ಇವ್ರು ಪ್ರತಿ ವರ್ಷ ₹1 ಕೋಟಿ ತಿಂದಾರ, ಅಂಗಡಿದು ₹1 ಕೋಟಿ ಗಟ್ಟಲೆ ಇವರು ಹಣ ದುರ್ಬಳಕೆ ಮಾಡ್ಯಾರ. ತಮ್ಮ ವೈಯಕ್ತಿಕ ಯಾವುದೇ ಬಾಡಿಗೆ ಆಗಲಿ ಏನಾಗಲಿ ರಸೀಟ್ ಇಲ್ಲ ಯಾರು ಕೊಡಕ್ ಹೋಗೋದಿಲ್ಲ. ಅವ್ರ ಬಾಡಿಗೆ ಲಿಸ್ಟ್ ಇರ್ತೈತಿ, ಪ್ರತಿ ಸಲ ನಾವು ನೋಟಿಸ್ ಕಳಿಸ್ತೀವಿ, ನಿಮ್ ಬಾಡಿಗೆ ಐತಿ ಇಷ್ಟು ದಿವಸ ತುಂಬ ಕಳಿಸ್ತೀವಿ. ಯಾವುದೇ ನಮ್ಮ ಪ್ರೀಡ್ನಾಗ ಅಲ್ಲ, ಯಾವ ಪ್ರೀಡ್ನಾಗ ಆದ್ರೂ ಮಾಡಕ್ ಸಾಧ್ಯನೇ ಇಲ್ಲ. ಅದು ಸಾಧ್ಯ ಇರಲಾರ್ದಂಗ, ಯಾಕಂದ್ರೆ ಅಕೌಂಟ್ಸ್ ಬರ್ತಾವಲ್ಲ. ಅದಕ್ಕೆ ಮತ್ತ ಮೇಲಾಗಿ ಅದು ಆದ ನಂತರ ಬಾಡಿಗೆ ಏರ್ಸಿದ್ವಿ. ಫಸ್ಟ್ ನಮ್ಮ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ನಮ್ಮ 25 ಕಮಿಟಿ ಅವ್ರು ಕೂಡಿ ಎಲ್ಲರೂ ಸಲಹೆ ಮಾಡಿ ಅವ್ರು ಯಾವುದೇ ನಮ್ಗೆ ವಿರೋಧ ಮಾಡದೆ ಒಪ್ಕೊಂಡು ತಮ್ಮ ಬಾಡಿಗೆನೂ ಕೊಡಕ್ ಚಾಲು ಮಾಡಿದ್ರು. ಅವ್ರದ್ದು ಪಾಪ ನಾವು ಆಭಾರ ಇದೀವಿ ಅಂಗಡಿಕಾರರದ್ದು. ನಾವು ಹೇಳಿದ ಸಂಸ್ಥೆಗೆ ನುಕ್ಸಾನ ಐತೆ ಅಂತ ಹೇಳಿದ್ರು, ಅವರು ನಮ್ಗೆ ಸಾಥ್ ಕೊಟ್ಟರು. ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯಲ್ಲಿ ನಡೆದಿರುವ ವ್ಯವಹಾರಗಳ ಲೆಕ್ಕಪತ್ರಗಳನ್ನು ಬಿಚ್ಚಿಟ್ಟರು. ನಾವು ನಮ್ಮ ಅವಧಿಯಲ್ಲಿ ಅಭಿವೃದ್ಧಿ ತೋರಿಕೆಗೆಂದು ಮಾಡಿಲ್ಲ, ಸಂಸ್ಥೆಯ ಏಳ್ಗೆಗೆ ನಮ್ಮಿಂದ ಆಗಿರುವ ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ನಾವು ಅಧಿಕಾರ ವಹಿಸಿಕೊಂಡ 3 ವರ್ಷದ ಅವಧಿಯಲ್ಲಿ ಆರಂಭ ಶಿಲ್ಕು ₹1,59,07,547 ಇದ್ದು ₹1,58,17,640 ಖರ್ಚು ಆಗಿದೆ ಎಂದು ವಿವರ ನೀಡಿದರು. ₹5,17,865 ಇತ್ತು ನಮ್ದು. ತದರ ನಂತರ 3 ವರ್ಷ ಅವಧಿಯೊಳಗೆ ಟೋಟಲ್ ಮಾಡಿಸಿರ್ತೀನಿ. ಸಂಕ್ಷಿಪ್ತ ಇದು, ಯಾಕಂದ್ರೆ ಅಷ್ಟೇ ಹೇಳ್ಬಿಡ್ತೀನಿ. ಟೋಟಲ್ ನಮ್ದು ಸಂಸ್ಥೆಗೆ ಜಮಾ ಆಗಿರುವಂತ ದುಡ್ಡು ₹1,50,07,577 3 ವರ್ಷದ ಅವಧಿಯಲ್ಲಿ. ಟೋಟಲ್ ಖರ್ಚು ₹1,58,17,660 ಉಳಿಕಿದ ಬ್ಯಾಲೆನ್ಸ್ ಅದ್ರೊಳಗೆ ಮೆನ್ಷನ್ ಐತೆ. ಟೋಟಲ್ ಕೊಡಿದ್ರೆ ಜಮಾ ಖರ್ಚು ಅದನ್ನೇ ಬರ್ತೈತೆ. ಕಮಿಟಿಯ ಜಾಗೆ ಮಾರಾಟದ ಆರೋಪ. 180/2 ಬಿದರಕುಂದಿ ಸರ್ವೆಯಲ್ಲಿಯ ಜಮೀನು ಅಂಜುಮನ್ ಕಮಿಟಿಗೆ ಪೀರ್ ಸಾಬ್ ಸಗರ್ ಅವರಿಂದ ದೇಣಿಗೆ ಬಂದಿದೆ. ಅಲ್ಲಿ ಅರೇಬಿಕ್ ಸ್ಕೂಲ್ ಮಾಡಲು 1980ರ ಅವಧಿಯಲ್ಲಿ ದಾನ ಮಾಡಿದ್ದರು. ಆದರೆ ತುಂಡು ಭೂಮಿ ಪ್ರತಿಬಂಧಕ ಕಾಯ್ದೆ ಅನ್ವಯ ಭೂಮಿ ಪೋಡಿ ಮಾಡಲು ಬರುತ್ತಿರಲಿಲ್ಲ. ಹಾಗಾಗಿ 1.12 ಗುಂಟೆ ಎನ್ಎ ಮಾಡಿ ಕೊಡಬೇಕು ಎಂದು ಮಾತುಕತೆ ಆಗಿತ್ತು. ಅಲ್ಲದೆ ಸಗರ್ ಅವರು ತಮ್ಮ ಗೋರಿ ಅಲ್ಲೇ ಮಾಡಬೇಕು, ಮಸೀದಿ ಕಟ್ಟಬೇಕು,
ಅರೇಬಿಕ್ ಸ್ಕೂಲ್ ಮಾಡಬೇಕು ಎಂದು ಷರತ್ತು ವಿಧಿಸಿಕೊಟ್ಟಿದ್ದರು. 7/9/1980ರಂದು ಠರಾವು ಪಾಸು ಮಾಡಿದ್ದು, ಖರೀದಿ ಮಾಡಿಕೊಂಡ ಬಳಿಕ ಸಂಸ್ಥೆಗೆ ಅಗತ್ಯವಿದ್ದಷ್ಟು ಜಾಗ ಉಳಿಸಿಕೊಂಡು 1.12 ಎಕರೆ ಜಾಗ ಅವರಿಗೆ ಬಿಟ್ಟುಕೊಡಬೇಕು ಎಂದು ಠರಾವು ಪಾಸು ಮಾಡಿದರು. 2010ರವರೆಗೂ ದಾವಾ ನಡೆಯಿತು. ಬಾಷಾಸಾಬ್ ಅವಟಿ ಅವಧಿಯಲ್ಲಿ ಠರಾವು ಪಾಸು ಮಾಡಲಾಗಿತ್ತು. ಬಳಿಕ ಆಸ್ತಿ ವಕ್ಫ್ ಎಂದು ಘೋಷಣೆ ಆಯಿತು. ಆದರೆ ಈ ಜಾಗೆ ವಕ್ಫ್ ಆಸ್ತಿಯಲ್ಲ ಎಂದು ಹೇಳಿದ್ದರಲ್ಲದೆ ಅದರ ಮಾರಾಟಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಎನ್ನುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ ಎಂದು ಹೇಳಿದರು. ಜಮೀನನ್ನು ಅವರು ತಮ್ಮ ಸ್ವಂತ ಹಣದಿಂದ ನಮ್ಗೆ ದಾನದ ಐತೆ ಅದ್ರದ್ದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ನಿಮ್ಗೆ ಡಾಕ್ಯುಮೆಂಟ್ಸ್ ಅವ್ರ ಕಂಡೀಷನ್ ಇದ್ದು ಒಂದಿಷ್ಟು ಅವರು ಕೊಡೋಕ್ಕಿಂತ ಮುಂಚೆ ನಮ್ಮ ಸಮಾಜದ ಜೊತೆ ಕಂಡೀಷನ್ ಏನ್ ಮಾಡಿದ್ರು, 1 ಎಕರೆ 12 ಗುಂಟೆ ನಮ್ಗೆ ವಾಪಸ್ ಕೊಡಬೇಕು. ನಾ ಸತ್ ಕೂಡಲೇ ಹುಬ್ಳ್ಯಾಗ ಸಾಗಿ ಎಲ್ಲೇ ಸಾಗಿ ಇಲ್ಲಿ ಬಂದ ಸಾಲಿ ನಾ ಸತ್ತಿಂದ ನಾನು ಗೋರಿ ಅಲ್ಲೇ ಮಾಡಬೇಕು. ಮತ್ತೆ ಇದು ಅರಬ್ಬಿ ಶಾಲೆಗೆ ಉಪಯೋಗಿಸಬೇಕು, ಹಾಸ್ಟೆಲ್ಗಾಗಿ ಉಪಯೋಗಿಸಬೇಕು, ಮತ್ತೆ ಮಕ್ಕಳಿಗೆ ಆಟದ ಮೈದಾನ ಆಗಿ ರೂಪದಲ್ಲಿ ಅದು ಯೂಸ್ ಮಾಡ್ಕೋಬೇಕು. ಬೇರೆ ಕೆಲಸಕ್ಕೆ ಯೂಸ್ ಮಾಡೋಂಗಿಲ್ಲ. ಒಂದು ಮಸೂತಿ ಕಟ್ಟಬೇಕಲ್ಲ ಮಕ್ಕಳು ಪ್ರೇಯರ್ ಮದರ್ಸಾದ ಮಸೂತಿ ಅಲ್ಲಿ ಕಟ್ಟಾರೆ. ಬೇರೆ ಕೆಲಸಕ್ಕೆ ಉಪಯೋಗ ಮಾಡೋಂಗಿಲ್ಲ. ಡದಾಗ್ನು ಬರ್ದಾರ, ನಮ್ಮ ಇದ್ರೊಳಗ ಐತಿ, ಅವ್ರು ಸಾಕ್ಷಿ ಕೊಟ್ಟಿದ್ರೊಳಗೆ ಐತಿ, ಕೋರ್ಟ್ ಪೇಪರ್ಸ್ ಒಳಗೆ ಐತಿ. ಅಂದ್ಕೊಳ್ಳೇನೆ ಅವ್ರು ಏನ್ ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಅವ್ರು ತೀರ್ ಹೋದ್ರು. ತೀರ್ ಹೋದ್ಕೊಳ್ಳೇನೆ 1906-1919 ದಾನ ಕೊಟ್ಟರು. 6/9/1980 ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಅವರು ಒಂದು ಠರಾ ಪಾಸ್ ಮಾಡಿದ್ರು. ಅದೇ ಸೇಮ್ ಇವತ್ತು ಮುಂಜಾನೆ 11 ಗಂಟೆಗೆ ಅದು ಮೆನ್ಷನ್ ಟೈಮ್ ಮೆನ್ಷನ್ ಐತಿ ಅದ್ರೊಳಗೆ 11 ಗಂಟೆಗೆ ಇದು ಆಗೈತಿ ಖರೀದಿ ಬಿಟ್ ಕೊಟ್ಟಾರ ಅಂತ ಹೇಳಿ. ಸೇಮ್ ಡೇನೆ ಏನ್ ಮಾಡಿದ್ರು ನಮ್ಗೆ ಅದು ಅಂಜುಮನ್ ಮೀಟಿಂಗ್ ಕರೆದ್ರು. ಸೇಮ್ ಡೇನೆ ಒಂದು ಠರಾ ಪಾಸ್ ಮಾಡಿದ್ರು. ಅವಾಗ ಆಗಿನ ಕಾಲ 1980ರಲ್ಲಿ ಠರಾವ್ ಕಾಪಿ ಇಲ್ಲ. 1980 ಠರಾವ್ ಕಾಪಿನೇ ಐತಿ. ಅದ್ರೊಳಗೆ ಠರಾವ್ ಏನ್ ಮಾಡಿದ್ರು ಅಂದ್ರೆ ಇದು ಅವರು ಹಸನ್ ಸಾಬ್ ಪೀರ್ ಸಾಬ್ ಹಸನ್ ಸಾಬ್ ಡೋಂಗ್ರಿ ಅವ್ರು ಏನೈತಿ, ಪೀರ್ ಸಾಬ್ ಡೋಂಗ್ರಿ ಅವರು ಇದು 3 ಎಕರೆ 12 ಗುಂಟೆ ಜಮೀನು ಕೊಟ್ಟಾರ. ಅದ್ರೊಳಗೆ 1 ಎಕರೆ 12 ಗುಂಟೆ ಜಮೀನ ನಾವು ಎನ್ಎ ಮಾಡಿಸಿ ಅವ್ರಿಗೆ ವಾಪಸ್ ಮರಳಿಸ್ಬೇಕಂತ ಹೇಳಿ ಅದ್ರೊಳಗೆ ಮರಳಿಸ್ತೀವಿ ಅಂತ ಹೇಳಿ ಠರಾವ್ ಪಾಸ್ ಮರಳಿಸ್ಬೇಕಂತ ಠರಾವ್ ಪಾಸ್ ಮಾಡಿದ್ರು. ಕಾರಣಾಂತರ ಅದು ಸ್ವಲ್ಪ ಮುಂದಕ್ಕೆ ಹೋದ್ಕೊಳ್ಳೆ ಏನಾಯ್ತು, ಆಗಿನ 1984-85 ಸ್ವಲ್ಪ ಅನಿವಾರ್ಯ ಕಾರಣದಿಂದ ಆಗ್ಲಿಲ್ಲ. ಆಗ್ಲಾರ್ದು ಅವ್ರ ಮಕ್ಳು ಏನೈತಿ, ನೀವು ಇಷ್ಟು ವರ್ಷ ಆದ್ರೂ ನಾವು ಕೋರ್ಟಿಗೆ ಹೋಗಿಲ್ಲ, ನೀವು ಇಷ್ಟು ವರ್ಷ ಆದ್ರೂ ಆ ಜಾಗ ನಮ್ಮ ಸಮಾಜಕ್ಕೆ ಬಳಕೆ ಮಾಡ್ಕೊಂಡಿಲ್ಲ, ನೀವು ಮದ್ರಸಕ್ಕೆ ನಮ್ಮ ತಂದೆಯವ್ರು ಕೊಟ್ಟರ ಅದ್ರ ಪುಣ್ಯ ತಟ್ಟಬೇಕು ನಮ್ಗೆ. ಮಕ್ಕಳಲ್ಲಿ ಕಲ್ತ್ರೆ ನಮ್ಗೆ ಪುಣ್ಯ ಬರ್ಬೇಕು ಅಂತ ಹೇಳಿ ಸ್ವಲ್ಪ ಕೋರ್ಟ್ನಾಗ ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡ್ರಿ, ನಾವು ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ದಾವಾ ಹಾಕಿದ್ವಿ. ಆ ದಾವಾ ಹೋಗಿದ್ದು 2008-10 ತನಕ ನಡೀತು. ನಡೆದ್ಕೊಳ್ಳಿ ಅವರು ಅಪ್ಸೆಟ್ ಆದ್ರು. ಯಾರೇ ನಮ್ಮ ಸಮಾಜದ ಜೊತೆ ಮತ್ತೆ ಬಂದ್ಕೆ ಅನಿವಾರ್ಯ ಕಾರಣದಿಂದ ಅಪ್ಸೆಟ್ ಆದ್ರು. ಇಲ್ಲ ನಾವು ನಮ್ಮ ತಂದೆಯವ್ರು ಕೊಟ್ಟ ಅವ್ರ ಮಕ್ಕಳವ್ರಿಗೆ ಭಿನ್ನಾಭಿಪ್ರಾಯ ಇದ್ರು. ಒಬ್ಬ ಮಗ ನಮ್ಮ ಜಮೀನು ವಾಪಸ್ ಬೇಕನ್ನೋ, ಒಬ್ಬ ಮಗ ಇಲ್ಲ ನಮ್ಮ ಒಪ್ಪಿಯವರು ಅವ್ರ ಅದಾರ ಏನೋ ಜೀವಂತ ಅದಾರ, ಅವ್ರು ಇದರಲ್ಲಿ ಠರಾ ಪಾಸ್ ಮಾಡಿದ್ರು. ಒಂದು 10ರಲ್ಲಿ ಠರಾ ಪಾಸ್ ಮಾಡಿದ್ದು ಡಾಕ್ಯುಮೆಂಟ್ಸ್ ನನ್ನ ಕಡೆ ಅದಾವ, ನಾವು ಒಬ್ಬರೇ ಸರ್. ಆಮೇಲೆ ಏನಾದ್ರು ಅದು ಕಾರಣಾಂತರಗಳಿಂದ ಭಾಷಾ ಸಾವಿರ ಔಟ್ ಆಫ್ ಪೀರಿಯಡ್ ಮುಗಿದು ಬಿಡ್ತು, ಏನೇ ಮಾಡಿಸ್ಲೇ ಇಲ್ಲ. ಯಾಕಂದ್ರೆ ಅದು ಸ್ವಲ್ಪ ಕಾನೂನಾತ್ಮಕ ಸ್ವಲ್ಪ ಪೇಪರ್ಸ್ ಕ್ಲಿಯರೆನ್ಸ್ ಅವು ಇವು ಕೆಲಸ ಇದ್ದು. ನೆಕ್ಸ್ಟ್ ನಮ್ಮ ಕಮಿಟಿ ಬಂತು. ನಮ್ಮ ಕಮಿಟಿ ಬಂದ ಕೂಡಲೇ ಅವ್ರು ನಮ್ಮ ಗಮನಕ್ಕೆ ತಂದಾಗ ನಾವೇನೈತಲ್ಲ, ಇದು ನಮ್ಮ ಹಿರಿಯರು ಮಾಡಿದ್ದು ಎಲ್ಲ ಖರೆ ಐತಿ, ಅವರು ಪೇಪರ್ಸ್ ಅವ್ರ ಕಡೆ ಇದ್ದು ಅವರಿಗೆ ಕೊಡಬೇಕನ್ನೋದಕ್ಕಿಂತ ಅವ್ರು ಕೊಟ್ಟಿದ್ದು ಸತ್ಯ ಐತಿ. ನಮ್ಮ ಹಿರಿಯರು ತಗೊಂಡಂತ ನಿರ್ಣಯಗಳನ್ನು ನಮ್ಮ ಜೊತೆ ಲಿಖಿತ ರೂಪದಲ್ಲಿ ಅದಾವ ಎಲ್ಲ. ಮತ್ತು ನಾವು ಮಾತು ಹರಿದ್ರೆ ಈಗಿನ ಕಾಲದ ಸ್ಥಿತಿಗತಿಗಳ ಅನುಸಾರ ತಪ್ಪಾಗ್ತೈತಿ. ನೀವು ಯಾವುದೇ ವಿಚಾರ ಮಾಡಬೇಡ್ರಿ. ಇದಕ್ಕೆ ಸಂಬಂಧಪಟ್ಟಂತ ಏನೇ ಇದ್ರು ನೀವು ವೈಯಕ್ತಿಕವಾಗಿ ಏನೋ ₹1 ಖರ್ಚು ಮಾಡ್ರಿ, ಇಲ್ಲಿ ಏನೇ ವ್ಯವಹಾರ ಇದ್ರು ನಾವು ನೋಡ್ಕೊಂಡು ನಿಮ್ ಜಮೀನು ಬಿಟ್ಟು ಕೊಡ್ತೀವಿ ಅಂತ ನಾವು ಸಹ ಅನುಮತಿಯಿಂದ ಎಲ್ಲರೂ ಸದಸ್ಯರು ಕೂಡಿ ನಿರ್ಣಯ ತಗೊಂಡಿವಿ. ಠರಾ ಪಾಸ್ ಮಾಡಿದ್ವಿ. ಕೋಡಿಗೆ ಅರ್ಜಿ ಕೊಟ್ಟಿವಿ. ಕೋಡಿಗೆ ಅರ್ಜಿ ಕೊಟ್ಟು ಏನಾಗ್ತದೆ, ಇದು ಆಸ್ತಿ ವಕ್ಫ್ ಅಂತ ಹೋಗ್ಬಿಡು. ನಿಮ್ಗೆ ಮೊನ್ನೆ ಮಾಧ್ಯಮ ಗೊತ್ತಿರ್ಬೇಕು, ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್. ಇದು ಕಾನೂನು ಅಲ್ಲ, ಕಾನೂನನ್ನು ಇಂಪ್ಲಿಮೆಂಟ್ ಆಗಿತ್ತು, ಇದು ಅಮೆಂಡ್ಮೆಂಟ್ ಮಾಡ್ಕೊಂಡಾರ. ಇದು ಇವ್ರು ದಾನ ಕೊಟ್ಟಾಗ ಅಮೆಂಡ್ಮೆಂಟ್ ಅದು ಇರ್ಲಿಲ್ಲ, ವಕ್ಫ್ನು ಇರ್ಲಿಲ್ಲ. ಇದು ಆಸ್ತಿ ಯಾವುದೇ ನಮ್ಮ ಸಮಾಜಕ್ಕೆ ಬಂದಿರುವಂತದ್ದು, ಇದು ಯಾವುದೇ ದರ್ಗಾ ಅಥವಾ ಗೌರ್ಮೆಂಟ್ ಇಂದ ಬಂದಿದ್ದು, ಯಾವುದೇ ಸರ್ಕಾರದಿಂದ ಬಂದಂತ ಆಸ್ತಿ ಅಲ್ಲ. ಇದು ನಮ್ಮ ಹಿರಿಯರು ದಾನದ ರೂಪದಲ್ಲಿ ತಮ್ಮ ಶುದ್ಧ ಊರಿನ ಚಂದ ಮಾಡಿ ತಗೊಂಡಿರುವಂತ ಜಮೀನುಗಳು ಇವೆಲ್ಲ. ಇವು ಸ್ವಂತ ನಮ್ಮ ಆಸ್ತಿಗಳು. ನಾವಾಗಿ ಅದು ವಕ್ಫ್ ಹೋಗಿ ಜಾಯ್ನ್ ಆಗಿವಿ. ಇದು ವಕ್ಫ್ ಆಸ್ತಿ, ಇದು ವಕ್ಫ್ ಅಂದ್ರೆ ತಗೋರಿ ಅಂತ ಹೇಳಿ ಇದು ಸಂಸ್ಥೆ ನಮ್ಮ ಮೊದಲಿಂದ ವಕ್ಫ್ ಅಲ್ಲ. ಮತ್ತೆ ಇದ್ರ ವಕ್ಫ್ ಆಗಿತ್ತಪ್ಪ ಅಂದ್ರೆ ರಾಮಪುರ ಲಾಜನ್ನು ಕೊಟ್ಟಿವಿ ನಾವು. ಈಗ ಅದನ್ನು ಒನ್ಸ್ ವಕ್ಫ್ ಆಲ್ವೇಸ್ ನಾಳೆ ಖಾಲಿ ಮಾಡಿಸ್ಬೇಕಲ್ಲ ನಾವು.
ಹೆಚ್ಚು ಕಡಿಮೆ ಟೋಟಲ್ ಮಾಂತೇಶ್ ನಗರದಾಗ ನೀವು ಹೋದ್ರೆ ಟೋಟಲ್ MGMK ಸ್ಕೂಲ್ ಅಪೋಸಿಟ್ ನಾನು ಮನಿಗಳನ್ನು ನಾವು ಮಾರಿವಿ. ಅದು ಆ ಟೈಮ್ ನಮ್ಗೆ ತಗೊಂಡು ಮಾರಿವಿ ಅಂದ್ರೆ ಅದ್ರ ಲಾಭ ತಗೊಂಡು ದುಡ್ಡು ತಗೊಂಡು ಸಂಸ್ಥೆಗೆ ಜಮಾ ಆಗೈತಿ ಎಲ್ಲ ಕಾರ್ಯ ಸತ್ಯ. ಆದ್ರೆ ಈಗ ನಾವು ಕಾನೂನಾತ್ಮಕ ಇದು ದುಡ್ಡು ಕೊಡಾಕ್ ಬರೋದಿಲ್ಲ ಅಂದ್ಕೊಳ್ಳೇನೆ ನಾವೇನೈತಿ ಕಾನೂನು ತಡಕಿತ್ತು. ಇದು ವಕ್ಫ್ ಇದು ಆಗೈತಿ ಮೊದಲಿಗೆ ಆ ಟೈಮ್ದಾಗ ಇಟ್ಟಿದ್ರೆ ಈಗ ವಕ್ಫ್ ಆಗೈತಿ, ಇದು ಕೊಡಾಕ್ ಬರೋದಿಲ್ಲ ಮುಂದುವರಿಸ್ಬಿಟ್ರೆ ಅಷ್ಟು ತಾತ್ಕಾಲಿಕ ಅಷ್ಟೇ ಬಿಟ್ಬಿಟ್ಟಿವಿ. ಅದು ಬಿಟ್ಕೊಳ್ಳಿ ಅದು ಯಾರೋ ಮಾತು ಕೇಳಿದ ಮ್ಯಾಗೆ FIR ಮಾಡಿದ್ರು. ಆಯ್ತು ಅದು ಇದು ಆಯ್ತು ಸಿವಿಲ್ ಕೋರ್ಟ್ನಾಗ ಇದು ಹೋಯ್ತು, ಕೋರ್ಟಿಗೆ ಕಳಿಸಿದ್ರು. ಕೋರ್ಟಿಗೆ ಕ್ಲಾಶ್ ಮಾಡಿದ್ರು, ಏನು ಮಾಡಿದ್ರು ಅದು ಕ್ಲಿಯರ್ ಆಯ್ತು. ಅವಾಗ ಇದು ಆಗೈತೆ, ಅದು ಕ್ಲಿಯರ್ ಇದು ಕೇಸ್ನು ಕ್ಲಿಯರ್ ಆಗೈತೆ. ಅದು GST ದುಡ್ಡು ಸಂಸ್ಥೆಗೆ ಹೊರೆಯಾಗಿದೆ ಎಂದು ಆರೋಪಿಸಿರುವುದರಲ್ಲಿ ಯಾವುದೇ ಹುರುಳಿಲ್ಲ. ಜಿಲ್ಲೆಯಲ್ಲಿ ವಕ್ಫ್ ಕಚೇರಿಯಲ್ಲಿ ಆಡಿಟರ್ ಇರುತ್ತಾರೆ. ಜಿಲ್ಲೆಯಲ್ಲಿ 2012ರಿಂದ ಇಲ್ಲಿಯವರೆಗೂ ಆಡಿಟ್ ಮಾಡಿಲ್ಲ. 2024ರಲ್ಲಿ GST ನೋಟಿಸ್ ಬಂದಿದೆ. ಅದಕ್ಕೆ ಉತ್ತರ ಸಂಸ್ಥೆಯ ಆಡಳಿತಾಧಿಕಾರಿ ಕೊಡಬೇಕು. ಅದು ನಮ್ಮ ಕಾಲಾವಧಿಯಲ್ಲಿ ಆಗಿದ್ದಲ್ಲ ಎಂದು ಉತ್ತರಿಸಿದರು. ಇದು ಎಲ್ಲ ಬರೇ ಇದು ಆಗೈತಿ, ಆಡಿಟ್ ಮಾಡಿಸಿಲ್ಲ. ಆಡಿಟ್ ಮಾಡಿದ ಅಧಿಕಾರ ಸಂಘ ಸಂಸ್ಥೆಗೆ ಇದು ಅಂಜುಮನ್ ಇಸ್ಲಾಂ ಕಮಿಟಿ ಈ ವಕ್ಫ್ ಅಂಡರ್ದಾಗ ಬರುವಂತ ಸಂಸ್ಥೆಗಳಿಗೆ ಅವ್ರದೇ ಆದಂತ ವಕ್ಫ್ನ ಒಂದು ಆಡಿಟರ್ ಆಫೀಸರ್ ಇರ್ತಾರೆ. ಪ್ರತಿ ಡಿಸ್ಟ್ರಿಕ್ಟ್ ಒಬ್ರು ಇರ್ತಾರ. ಅವ್ರು ಮಾಡುವಂತ ಕೆಲಸ, ನಾವು ಮಾಡುವಂತ ಕೆಲಸ ಅಲ್ಲ ಅದು. ಅವ್ರು ನಮ್ಮ ಕಡೆ ಟ್ಯಾಕ್ಸ್ ಕೊಟ್ಕೋತಾರೆ. ನಮ್ಮ ಕಾಲಾವಧಿಯಲ್ಲಿ 50,000 ಟ್ಯಾಕ್ಸ್ ಕಟ್ಕೊಂಡಾರ. ಅಷ್ಟು ಸಲ ಅವ್ರಿಗೆ ಹೇಳಿ ನಾವು ಆಡಿಟ್ ಮಾಡಿ ನಮ್ಮ ರಿಪೋರ್ಟ್ ಕೊಡ್ರಿ ಅಂದ್ರೆ ಯಾವುದೇ ಕೊಟ್ಟಿಲ್ಲ. ನಮ್ಮ ಪ್ರಿಂಟ್ನಾಗ ಅಷ್ಟ ಅಲ್ಲ, ಅವ್ರು ಯಾವ ಪ್ರಿಂಟ್ನಾಗೂ 20 ವರ್ಷಗಳಿಂದ ಯಾವುದೇ ಆಡಿಟ್ ಮಾಡಿಸಿಲ್ಲ. ಅವರು ಮಾಡಿಲ್ಲ, ದುಡ್ಡು ಇದು ಆಗಿತ್ತು ಅಂತ GST ನೋಟಿಸ್ ನಮ್ಮ ಕಾಲಾವಧಿ ಅಂದ್ರೆ 2009-8-2021 ನಮ್ಮ ಕಾಲಾವಧಿ ಮುಗೀತು. ನಾವು ಮುಗಿದ ಕೂಡ ನಾವು ಸಂಸ್ಥೆಗೆ ನಮ್ದು ಯಾವುದೇ ಚಾರ್ಜ್ ಕೊಟ್ಟು ನಮ್ದು ಕಾಲಾವಧಿ ಮುಗಿದ್ ಬಿಡ್ತೈತಿ. ನಾವು ಯಾವುದೇ ಸಂಬಂಧ ಇದಕ್ಕೆ ನಮ್ಮ ಸೈನು ನಡೆದಿಲ್ಲ. ಭಾಳ ಆದ್ರೆ ಹೆಚ್ಚಿಂದ ನಾವೇನೈತಿ ಇದ್ರೊಳಗೆ ಬಂದ ಕೇಸಿ ಸಲಹೆ ಕೊಡ್ಬೋದು, ಕೇಳ್ಬೋದು, ಹೇಳ್ಬೋದು, ಅಷ್ಟು ಮಾಡ್ಬೋದು. ಅದು ಬಿಟ್ಟರೆ ನಾವು ಏನೂ ಮಾಡಕ್ ಆಗುದಿಲ್ಲ. ಇದು GST ನೋಟಿಸ್ ಬಂದಿದ್ದು 2024 ನಾವು ಮುಗಿದ 3-4 ವರ್ಷ ನಂತರ ಇದು GST ನೋಟಿಸ್ ಬಂದವು. ಅದಕ್ಕೆ ಕಾರಣಭೂತರು ವಕ್ಫ್ ಆಫೀಸರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದು ಮಾಹಿತಿ ಕೊಡಬೇಕಾಗಿತ್ತು. ಆ ನೋಟಿಸ್ ತಗೋಬೇಕಾಗಿತ್ತು. ಬಂದಂತ ನೋಟಿಸ್ ತಗೊಂಡಿಲ್ಲ, ತಗೊಂಡಾರೋ ಅಂತಾರ. ಅದು ಏನೈತಿ ಮಾಹಿತಿ ಅವ್ರು ತಗೊಂಡಿಗೆ ಅದು ಪ್ರತಿ ಉತ್ತರ ಕೊಟ್ಟು ಅದು ಏನೈತಿ ಸೆಟಲ್ಮೆಂಟ್ ಮಾಡಿಸಿ ಅದು ವಕೀಲರು ಕೊಟ್ಟು ಏನ್ ಮಾಡಿ ಸೆಟಲ್ಮೆಂಟ್ ಮಾಡಬಹುದಿತ್ತು. ಅವರು ಯಾಕೆ ಮಾಡಲಿಲ್ಲ ಏನೋ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡಕ್ ಆಗುದಿಲ್ಲ. ನನ್ನ ಕಾಲಾವಧಿಯಲ್ಲಿ GST ನೋಟಿಸ್ ಬಂದು ಅದಕ್ಕೆ ನಾನು ಇದು ಏನು ಉತ್ತರಿಸಲಿಲ್ಲ, ಅದು ಟ್ಯಾಕ್ಸಿಗೆ ಏನು ನಾನು ಕಟ್ಟಲಿಲ್ಲ ಅಂದ್ರೆ ಅದು ಹೊಣೆಗಾರ ನಾನು ಆಗ್ತೀನಿ. ಇನ್ನು ಶಾದಿ ಮಹಲ್ನ 25 ಲಕ್ಷ ಹಣ ಒಮ್ಮೆಗೆ ತೆಗೆದುಕೊಳ್ಳಲು ಬರುವುದಿಲ್ಲ. GST ಕಡಿತಗೊಳಿಸಿ 23 ಲಕ್ಷ ಅಮೌಂಟ್ ಸಂಸ್ಥೆಯ ಖಾತೆಗೆ ಜಮಾ ಆಗಿದೆ. ಅದನ್ನು ಅಂಜುಮನ್ ಇಸ್ಲಾಂ ಕಮಿಟಿ ಕಟ್ಟಡದ ನಿರ್ಮಾಣ ಸಮಿತಿ ಹೆಸರಿನಲ್ಲಿ ಖಾತೆ ಮಾಡಿಸಿದ್ದೇನೆ. ನನ್ನ ವೈಯಕ್ತಿಕ ಖಾತೆಯಲ್ಲಿ 1 ರೂಪಾಯಿ ಕೂಡ ಇಟ್ಟುಕೊಂಡಿಲ್ಲ. ಅವ್ಯವಹಾರ ಆಗಿದೆ ಎಂದರೆ ತನಿಖೆ ನಡೆಸಿ ದೂರು ದಾಖಲಿಸಲಿ ಎಂದು ಹೇಳಿದರು. ಶಾದಿ ಮಹಲ್ ಕಟ್ಟಡ ನಿರ್ಮಾಣ ರಾಜು ದಡ್ಡಿ ಎನ್ನುವವರು ಕೋರ್ಟ್ನಲ್ಲಿ ದಾವೆ ಹೂಡಿದ ಕಾರಣ ಸ್ಥಗಿತ ಆಯಿತು. ಖಾತೆಯಲ್ಲಿ 4.81 ಲಕ್ಷ ಜಮಾ ಇದೆ ಎಂದು ಹೇಳಿದರು. 25 ಲಕ್ಷ ರೂಪಾಯಿ ಆರೋಪ ಮಾಡ್ಯಾರ. ಬಂದಿರುವಂತ ರೊಕ್ಕ ಸಂಸ್ಥೆಗೆ ಬಂದಿರುವಂತ ಜಮಾ ಆಗಿರುವಂತ ಲಕ್ಷ 23,27,500. ಯಾಕಂದ್ರ ಅದ್ರ ಅವ್ರದ್ದು GST ಇರ್ತೈತೆ, ಟ್ಯಾಕ್ಸ್ ಇರ್ತೈತೆ ಏನ್ ಗೊತ್ತಿಲ್ಲ. ಸಂಸ್ಥೆ ನಮ್ ಸ್ಯಾಂಕ್ಷನ್ ಆಗಿ 25 ಲಕ್ಷ ಓಕೆ. ಆದ್ರೆ ಅದು ಕಟ್ಕೊಂಡು ನಮ್ BD ಅವ್ರಿಗೆ ಎಷ್ಟು ಕೊಟ್ರೆ 23 ಲಕ್ಷದ ಚಿಲ್ಲರ್ ಅಮೌಂಟ್ BD ಕೊಟ್ಟಾರ. ಎಷ್ಟು ಐತಿ ಪರ್ಟಿಕ್ಯುಲರ್ ಅಮೌಂಟ್ ಇದು ಪಾಸ್ಬುಕ್ ನಾಗ ಐತಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಮನೆ ತಕ್ಷಣ ನಾವು ಇದ್ರೊಳಗೆ ಐತಿ ಪಾಸ್ಬುಕ್ 3 ಲಕ್ಷ ಸಮಥಿಂಗ್ ಅಮೌಂಟ್ ಅದು ಬಂದಿತ್ತು. ಅದು ಎಷ್ಟು ಬಂದೈತಿ ಪಾಸ್ಬುಕ್ ನಾಗ ಎಲ್ಲ ಐತಿ. ಇದು ಅವ್ಯವಹಾರ ಮಾಡ್ಯಾರ, ಇವ್ರು ತಗೊಂಡ್ ಹೋಗ್ಬಿಟ್ಟಾರ ಅಂದ್ರೆ. ಯಾಕಂದ್ರೆ ಇದು ಸಂಸ್ಥೆಗೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಂದಿರುವಂತ ದುಡ್ಡು ಶಾದಿ ಮೇಲೆ ಕಟ್ಟೋ ಸಲುವಾಗಿ ಬಂದಿರುವಂತದ್ದು. ನಮ್ಮ ಸಂಸ್ಥೆ ಪಗಾರ ಕೊಡಾಕ ಅಥವಾ ನಮ್ಮ ಸಂಸ್ಥೆ ಇದು ಫರ್ನಿಚರ್ ಮಾಡ್ಸಕ್ ಯಾವ್ದಕ್ಕೂ ಬಂದಿಲ್ಲ. ಸಂಸ್ಥೆಗೆ ಶಾದಿ ಮೇಲೆ ಕಟ್ಟಿಸಲು ಈ ಸಂಸ್ಥೆ ಮೇನ್ ಅಕೌಂಟ್ ನಲ್ಲಿ ಇದ್ರೆ ಒಂದೇ ಅಕೌಂಟ್ ಮೇನ್ ಅಕೌಂಟ್ ನಮ್ದು ಕೋಟ್ಯಾಂತರ ಟ್ರಾನ್ಸಾಕ್ಷನ್ ಇರ್ತೈತಿ. ಮತ್ತೆ ಅವಶ್ಯಕತೆ ಬಿತ್ತಪ್ಪ ಯಾವ ಕಟ್ಟಡಕ್ಕಾಗಿ ಯಾವ ಬಳಕೆ ಮಾಡಿದ್ವಿ ಅಂದ್ರೆ ನಾನು ಮುಂದೆ ಬರುವಂತ ದಿನಮಾನಗಳಲ್ಲಿ ನಾನು ಆ ಶಾದಿ ಮೇಲೆ ಏನೈತಲ್ಲ ಆ ದುಡ್ಡು ದುಡ್ಡುಗಳಿಗೆ ಆಗೈತಿ, ಬೇರೆ ಕೂಪಿಸ್ಕೊಂಡಾರ ಇವರ ಮಾಡ್ಯಾರ ಅಂತ ಬ್ಲೇ ಬರ್ಬೋದಂತ ಒಂದು ಅಕೌಂಟ್ ಸಪರೇಟ್ ಮಾಡಿದ್ವಿ. ಏನು ನಾನು ಅಲ್ಲಾ ನೈಕೋಡಿ ಅಂತ ಹೆಸರಲ್ಲಿ ಏನು ಮಾಡಿಲ್ಲ ನಾನು. ಅದು ಅಂಜುಮನ್ ಇಸ್ಲಾಂ ಕಟ್ಟಡ ಕಾಂಟ್ರಾಕ್ಟ್ ಕನ್ಸ್ಟ್ರಕ್ಷನ್ ಕಮಿಟಿ ಅಂತ ಮುದ್ದೆ ಬೇಡ, ಇದು ಯಾವುದೇ ಮಾಡಿಲ್ಲ. ಇದು ಯಾವುದೇ ದುಡ್ಡು ನಾವು ಕ್ಯಾಶ್ ನಲ್ಲಿ ಟ್ರಾನ್ಸಾಕ್ಷನ್ ಇದು ಅಂತಲ್ಲ. ನನ್ನ ಕಾಲಾವಧಿಯಲ್ಲಿ 100, 200, 500 ರೂಪಾಯಿ ಇರಬಹುದು. ಅದು ನಾನು ಏನಾರ ಆಫೀಸ್ ಖರ್ಚಿಗೆ ನಾವು ಮಾಡಿರ್ಬೋದು. ನನ್ನ ಕಾಲಾವಧಿಯಲ್ಲಿ ಯಾವುದೇ 1 ಲಕ್ಷ, 2 ಲಕ್ಷ, 10 ಲಕ್ಷ ರೂಪಾಯಿ ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ. ಸುಳ್ಳು. ಈ ತರ ನೀವು ಮಾಹಿತಿ ತಗೋರಿ. 25 ಲಕ್ಷ ರೂಪಾಯಿ
ಬಸ್ ಚಿಲ್ಲರ್ ಖರ್ಚು ಮಾಡಂತಾರ. ನನ್ನ ಕಡೆ ಟೋಟಲ್ ಲೆಕ್ಕಪತ್ರ ಐತಿ, ಅದು ಟೋಟಲ್ ಚೆಕ್ ಮುಖಾಂತರ ಆಗಿರೋದೈತಿ. ಕನ್ಸ್ಟ್ರಕ್ಷನ್ ಐತಿ ಮತ್ತು ಬಹಳಷ್ಟು ಇನ್ನ ಮೆಟೀರಿಯಲ್ ಅಲ್ಲಿ ಬಿದ್ದೈತಿ. ಇದು ಅದು ಅಂತ ಅಲ್ಲ, ಕಡಿಮೆ ಅಂದ್ರೆ ನಿಮ್ಗೆ ಒಂದು 4-5 ಲಕ್ಷ ರೂಪಾಯಿ ಕೆಮಣಾನೇ ಬಿದ್ದೈತೆ ಅದು ಸಂಸ್ಥೆ ಒಳಗೆ. ಕಟ್ಟಡ ಕಮಿಟಿ ಎದಕ್ಕೆ ಇದು ಸ್ಥಗಿತ ಎದಕ್ಕಾದಪ್ಪ ಅಂದ್ರೆ ರಾಜು ದಡ್ಡಿ ಅಂತಳವ್ರು, ರಾಜು ದಡ್ಡಿ ಅಂತವ್ರು ಏನೈತಿ ಅಲ್ಲಿ ದಾರಿ ಬರ್ತೈತಿ ಅದು ಇದು ಅಂತ ಹೇಳಿ ನಮ್ಮ ಮ್ಯಾಗ ಸ್ಟೇ ಸರ್ಕಾರದಿಂದ ಕೋರ್ಟ್ನಲ್ಲಿ ಸ್ಟೇ ತೊಗೊಂಡ್ಬಂದ್ರು. ಸ್ಟೇ ಬಂದ್ರೆ ಅನಿವಾರ್ಯ ಕಾರಣಕ್ಕೆ ನಾವು ಏನೈತಿ ಬಂದಿರ್ಬೇಕಾಗ್ತೈತಿ. ನ್ಯಾಯಾಲಯದ ಆದೇಶ ನಾವು ವಿರೋಧ ಹೋಗಕ್ ಆಗೋದಿಲ್ಲ. ಬಹಳಷ್ಟು ಮೆಟೀರಿಯಲ್ ಇಲ್ಲಿ ಇದ್ದು ಟ್ರಾನ್ಸಾಕ್ಷನ್ ಆಗಿಲ್ಲ. ನಮ್ಮ ಕಾಲಾವಧಿ ಇರೋ ತರ ಏನೈತಿ ಅದು ಅಷ್ಟೇ ಅದ್ರೊಳಗೆ ಟ್ರಾನ್ಸಾಕ್ಷನ್, ಅದ್ರ ನಂತರ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ. ಕಟ್ಟಡದ ಬಳಕೆ ಪ್ರಮಾಣ ಪತ್ರ ಕೊಡಬೇಕಿರುವುದು ಆಡಳಿತಾಧಿಕಾರಿಯೇ ಹೊರತು ನಾವಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನುಳಿದಂತೆ ಖಬರಸ್ತಾನ್ ದುಡ್ಡಿನ ಮಾಹಿತಿ ಕೇಳಿದ್ದಾರೆ. ಅಂಜುಮನ್ ಸಂಸ್ಥೆಯ ವ್ಯವಹಾರಗಳು ಎಂದಿಗೂ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಆಗಿರಲಿಲ್ಲ. ನಾವು ಸಂಸ್ಥೆಯಲ್ಲಿ 1 ಕಪ್ ಚಹಾ ಕೂಡ ಕುಡಿದಿಲ್ಲ. ಖಬರಸ್ತಾನ್ ಜಾಗೆ ಖರೀದಿಗೆಂದು ಅಂದಾಜು 19 ಲಕ್ಷ ಜಮಾ ಆಗಿದೆ. ಆ ಲೆಕ್ಕಪತ್ರ ಯಾರ ಕಡೆ ಇದೆ ಅವರನ್ನು ಕೇಳಬೇಕು. ಈ ವಿಷಯವಾಗಿ 1/9/2021ರಲ್ಲಿ ಮಸೀದಿಗಳಲ್ಲಿ ಖಬರಸ್ತಾನದ ಹಣದ ಲೆಕ್ಕಪತ್ರ ನೀಡಲು 3 ಬಾರಿ ಸಂದೇಶ ನೀಡಲಾಗಿದೆ ಎಂದು ತಿಳಿಸಿದರು. ಸತತವಾಗಿ 2021, ಆಮೇಲೆ 10/9/2021, ಆಮೇಲೆ 8/10/2021 ಸತತವಾಗಿ 3 ಸಲ ಮಸೂತಿ ಒಳಗೆ ಎಲಾನ್ ಮಾಡಿಸಿದ್ವಿ. ಅದರ ರೊಕ್ಕ ಆ ಖಬರಸ್ತಾನ್ ರೊಕ್ಕ ನಮ್ಮ ನೇತೃತ್ವನೇ ಇತ್ತು, ಅದಕ್ಕೆ ಇಲ್ಲ ಅಂತಿಲ್ಲ. ಆ ಟೈಮ್ದಾಗ ಎಲ್ಲಿ ತರ ಇತ್ತು, ನಾವು ಇಲ್ಲಿ ತರ ಇಲ್ಲಿ ಸದಸ್ಯರಿದ್ದೀವಿ ಅಥವಾ ಅಧ್ಯಕ್ಷರಿದ್ದೀವಿ, ನಮ್ಮ ಅಧಿಕಾರ ಇತ್ತು. ಆ ದುಡ್ಡಿ ಯಾವಾಗ ನಮ್ಮ ಅಧಿಕಾರ ಮುಗಿತು ಅವತ್ತಿನ ದಿವಸ ನೋಡ್ರಿ, ನೀವು ಡೇಟ್ ನೋಡ್ರಿ, ನಮ್ದು 8/8 ಮುಗಿದೈತಿ ಸರ್. ನಮ್ದು ಅವಕಾಶ, ನಮ್ದು ಅವಧಿ 8 1/9 ಫಸ್ಟ್ ಕಾಲ್ ಮಾಡ್ರಿ ಮಸೂತಿ ಒಳಗೆ. ಈ ದುಡ್ಡು ನಾವು ಚಂದ ಮಾಡಿವಿ. ಕಾರಣಾಂತರಗಳಿಂದ ಆ ಜಾಗದ ಏನೈತಿ ಖರೀದಿ ಮಾಡಕ್ ಆಗಲಿಲ್ಲ. ಯಾಕಂದ್ರೆ ಅದ್ರೊಳಗೆ ಅದು ಸ್ವಲ್ಪ ಸಿಟಿ ಸೀಟ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದು, ಅದೆಲ್ಲ ಕ್ಲಿಯರೆನ್ಸ್ ಮಾಡಲಿಲ್ಲ. ಮೇನ್ ಸೀಟ್ ಈ ಕಡೆ ಐತಿ, ನಮ್ಮ ರೋಡ್ ಈ ಕಡೆ ಬರ್ತೈತಿ ಅಂತ ಹೇಳಿದ್ರು. ಅದು ಪ್ರಕಾರ ಇರ್ಲಿಲ್ಲ. ಹಿಂಗಾಗಿ ಊರಿನ ಎಲ್ಲ ಗಣ್ಯರದ ಸಲಹೆ ಸೂಚನೆ ಮಾಡಿ ಅದು ಕ್ಯಾನ್ಸಲ್ ಮಾಡಿದ್ವಿ. ಆಲ್ರೆಡಿ ಅದು ಟೋಕನ್ ಮಾಡಿ ಕೊಟ್ಬಿಟ್ಟಿದ್ವಿ ನಾವು. ಆ ಫೋಟೋನ ಅದಾವ ನಮ್ಮ ಕಡೆ, ಟೋಕನ್ ಮಾಡಿ ಕೊಟ್ಟಿದ್ದು. ನಮ್ಮ ಇದ್ರೊಳಗೆ ನಮ್ಮ ಮಿತ್ರರ ಜೊತೆ ಅವ್ರ ಪರವಾಗಿ ನಮ್ಮ ಬೇರೆ ಮಿತ್ರರು ಬಂದಿದ್ರು. ಅದ್ರೊಳಗೆ ಅವ್ ಫೋಟೋನ ಅದಾವ. ವ್ಯವಹಾರ ನಾವು ಮಾಡಿಲ್ಲ, ಊರಿನ ಸಮಾಜ ಎಲ್ಲ ಸಮಾಜ ಕೂಡಿನೇ ಅದು ವ್ಯವಹಾರ ಮಾಡಿಸಿದೆ. ಎಲ್ಲ ಸಮಕ್ಷಮೆ ಇದ್ದು ಯಾವುದೇ ಇದ್ರೊಳಗೆ 2 ನಂಬರ್ ಮಾಡಲಿಲ್ಲ. ಇದು ಮಾಡಿ ಏನ್ ಮಾಡಿದ್ರು, ಆ ದುಡ್ಡು ಅವ್ರು ಏನ್ ಮಾಡಿದ್ರು 3 ಸಲ ಮಸೂತಿಗೆ ಕೊಟ್ಟಿದ್ದ ಮಕ್ಕಾ ಮಸೀದಿ ಒಳಗೆ 10/10/2021 10/10/2020 ರೂಪಾಯಿ ಮೀಟಿಂಗ್ ಕರೆದ್ರು. ಸಾರ್ವಜನಿಕರ ಇದ್ರ ಖಬರಸ್ತಾನ್ ದುಡ್ಡು ಇದು ಮಾಡಕ್ 3 ಸಲ ನೋಟಿಸ್ ಕಳಿಸಿಂದ 10/10 ಮಕ್ಕಾ ಮಸೀದಿಗೆ ನೀವು ಕೂಡ್ರಿ ಅಂತ 3 ಸಲ ಸತತವಾಗಿ ಕೊಟ್ಟಿದ್ದ 10/10 ಅಲ್ಲಿ ಕರೆದ್ವಿ. ಅಲ್ಲಿ ಕರೆದ ಕೇಸಿ ನಾವು ಎಲ್ಲರ ಸಮಕ್ಷಮೇ ಇದ್ವಿ. ಇದ್ದಾಗ ಏನೈತಿ ನಿರ್ಣಯ ತಗೊಂಡ್ರು. ಅವ್ರು ಸಾರ್ವಜನಿಕರು ಬಂದಂತ ನಿರ್ಣಯ ತಗೊಂಡ್ರು. ಇಲ್ಲ, ಈ ದುಡ್ಡು ಏನೈತಿ ಖಬರಸ್ತಾನ ಸಲುವಾಗಿ ತಗೋಬೇಕು. ಇದು ಅಂಜುಮನ್ ಸಂಸ್ಥೆ ಅಥವಾ ಅಂಜುಮನ್ ಅಕೌಂಟ್ ನಲ್ಲಿ ಇದ್ರೆ ಅಥವಾ ಅಂಜುಮನ್ ಅಡ್ಮಿನಿಸ್ಟ್ರೇಟರ್ ಅವ್ರ ಹ್ಯಾಂಡ್ ಓವರ್ ಮಾಡಿದಪ್ಪ ಅಂದ್ರೆ ಇದು ಮುಂದೆ ಬರುವಂತದ್ದಿಲ್ಲ. ತಮ್ಮ ವೈಯಕ್ತಿಕ ಬೇರೆ ಕೆಲಸಕ್ಕೂ ಯೂಸ್ ಮಾಡಿದ್ರೆ ಏನಾದ್ರು ಮಾಡಬಹುದು. ದುಡ್ಡು ಏನೈತಲ್ಲ, ಇದು ಖಬರಸ್ತಾನ ತಗೊಳ್ಳೋ ಮುಂದೆ ನಾವೇನ್ ಚಂದ ಮಾಡ್ಯಾರ ಕಮಿಟಿ ಅವರು, ಆ ದುಡ್ಡು ಖಬರಸ್ತಾನಿಗೆ ಮಾತ್ರ ಬಳಸಬೇಕು. ಉಳಿಕಿದ ಕೆಲಸಕ್ಕೆ ಯಾವ್ದಕ್ಕೂ ಬಳಸಬಾರ್ದು. ಅಥವಾ ನೀನ್ ಖಬರಸ್ತಾನ ಜಾಗ ಖರೀದಿ ಮಾಡೋಕೆ ಆಗ್ಲಿಕ್ಕೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡ್ಬೇಕಂತ ಹೇಳಿ ಅವರಿಗೆ ಕೊಡೋರು ತಗೊಂಡಾಗ ಅಥವಾ ಊರಿನ ಗಣ್ಯರು ಕೂಡ ನಿರ್ಣಯ ತಗೊಂಡಿದ್ರು. ಆ ಪ್ರಕಾರ ಅವ್ರು ದುಡ್ಡು ಕೊಡೋದು ಯಾರು ಬೇಕಂತ ವೈರಿ ಅಂತ ಎಲ್ಲ ಮಾಡಿದ್ರು. ಇಂಥ ದಿವಸಕ್ಕೆ ಬರ್ರಿ, ಯಾರು ಬಂದಿಲ್ಲ, ಇಷ್ಟು ದುಡ್ಡು ಅದಾವ, ಅದು ಏನ್ ಮಾಡೋದು ನಿರ್ಣಯ ತಗೊಂಡು ಆ ಸಾರ್ವಜನಿಕರ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಒಳಗೆ ಇರುವಂತ ವ್ಯಕ್ತಿಗಳು ಕಮಿಟಿ ನೇತೃತ್ವದಲ್ಲಿ ಆ ದುಡ್ಡು ಸೇಫ್ ಆಗೈತಿ. ಅಲ್ಲಿ ಎಲ್ಲಿಗೆ ನಾವು ಕೊಟ್ಟಿವಿ ದುಡ್ಡು, ಅದು ನಾವು ದುಡ್ಡು ಕೊಟ್ಟಿ ಆ ದುಡ್ಡು ಅವತ್ತು 2021ಕ್ಕೆ ನಿರ್ಣಯ ತಗೊಂಡು ಅವ್ರ ಕೈಯಾಗ ಹ್ಯಾಂಡ್ ಓವರ್ ಮಾಡಿಸಿವಿ. ಅದಕ್ಕಿಂತ ಮುಂಚಿನ ಬಡ್ಡಿ ಐತಿ ಬ್ಯಾಂಕಿಂದ. ಇವತ್ತು ನೀವು ಯಾಕಂದ್ರೆ ಅದು 19 ಲಕ್ಷ ಒಂದೇ ಟೈಮ್ ಜಮಾ ಆಗಿದ್ದಲ್ಲ, ಇವತ್ತು ಜಮಾ ಆಗಿರ್ತೀವಿ, ನಾಳೆ ಜಮಾ ದುಡ್ಡು ಐತಿ, ಅದ್ರ ಲೆಕ್ಕಪತ್ರ ಐತಿ, ಎಲ್ಲಾನು. ಆ ದುಡ್ಡು ಏನೈತಲ್ಲ ನಿಮ್ಗೆ ಮೊದಲಿಂದ ಲೆಕ್ಕದ ಪತ್ರ ಐತಿ ಬ್ಯಾಂಕ್ನಾಗ ಇಟ್ಟಿದ್ದು, ಆಮೇಲೆ ಅದ್ರ ಬಡ್ಡಿನೂ ಐತಿ. ನೆಕ್ಸ್ಟ್ ಆ ದುಡ್ಡು ಯಾವುದೇ ವಿಡ್ರಾಲ್ ಮಾಡ್ಕೊಂಡಿಲ್ಲ ಇವರು, ಇಲ್ಲಿವರೆಗೆ ವಿಡ್ರಾಲ್ ಒಟ್ಟ ಇಟ್ರಲ್ಲಿ ಇಲ್ರಿ. ಆ ದುಡ್ಡು ಸೀದಾ ಟ್ರಾನ್ಸ್ಫರ್ ಆಗೈತಿ. ಯಾವ ಕಮಿಟಿ ಮಾಡಿದ್ರು ಸದಸ್ಯರು, ಆ ಸದಸ್ಯರ ಕಮಿಟಿ ಹೆಸರಿನಿಂದ ಖಬರಸ್ತಾನ್ ಡೆವಲಪ್ಮೆಂಟ್ ಕಮಿಟಿ ಅಂತ ಹೇಳಿ ಮಾಡಿಕೇಸಿ ಆ ಕಮಿಟಿ ಮೊದಲು ಖಬರಸ್ತಾನ್ ಡೆವಲಪ್ಮೆಂಟ್ ಕಮಿಟಿನೇ ಅಂತ ಆ ಕಮಿಟಿ ಸದಸ್ಯರು ನಾವು ಆಗಿದ್ದೀವಿ. ಆಮೇಲೆ
ಊರಿನ ಜಿಮ್ಮೆದಾರಿ ಕೊಟ್ಟು ಸೂಪರ್ಗೆ ಕೊಟ್ಟು ನಾವು ಕಾಲ ಮುಗೀತು, ಇದು ಕಾಯಕ್ ಆಗೋದಿಲ್ಲ, ಇದು ಸಾರ್ವಜನಿಕರ ದುಡ್ಡು ನೀವು ಏನಾದ್ರು ಮಾಡಿದ್ರೆ ನಾವು ಕಮಿಟಿಗೆ ಕೊಟ್ಬಿಟ್ಟು ಆ ದುಡ್ಡು ಇವತ್ತಿಗೆ ಅಲ್ಲಿ ಐತಿ. ಅದು ಬರ್ಬರ್ತಾ ಇಂಟ್ರೆಸ್ಟ್ ಕೂಡ ಅದು ಮತ್ತೆ ಹೆಚ್ಚಿಗೆ ಆಗಿರ್ಬೋದು, 20-25 ಲಕ್ಷ ರೂಪಾಯಿನೂ ಆಗಿರ್ಬೋದು, 24 ಲಕ್ಷ ಚಿಲ್ಲರ್ ಆಗಿತ್ತು ಅದು ಬಡ್ಡಿ ಬ್ಯಾಂಕ್ನಾಗ ಐತಿ. ಈಗ ದುರ್ಬಳಕೆಯಲ್ಲೇ ಆಗ್ತೈತಿ, ಅದಕ್ಕೆ ನಾವು ಹೊಣೆಗಾರ ಹೆಂಗಾಗ್ತೀವಿ? ಈ ತರ ಆರೋಪ ಮಾಡ್ಯಾರ. ಇವೆಲ್ಲ ಆರೋಪಕ್ಕೆ ನಾವು ನಿಂದಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಾರಿಗೆ 3 ದಿವಸ 10 ದಿವಸ ಬಿಟ್ಟು ಬಂದ್ರು ನಾವು ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜ ಅಥವಾ ಈ ಹಿತಚಿಂತಕರಾಗಲಿ ಯಾರೇ ಬರಲಿ ಈ ಬಂದ್ ಕೇಸ್ ನನಗೆ ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನನ್ನ ಕಡೆ ಇರುವಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಅಥವಾ ಇಲ್ಲ ನನ್ನ ಸರ್ಟಿಫೈಡ್ ಡಾಕ್ಯುಮೆಂಟ್ ಬೇಕಂದ್ರೆ ಅದು ನಾನು ಕೊಡಕ್ ಬರೋದಿಲ್ಲ, ನನ್ನ ಕಾಲಾವಧಿ ಮುಗೀತು 21ಕ್ಕೆ ಮುಗಿದ್ಬಿಟ್ಟು ನಾ ಯಾವ ಸೈನು ನಡೀತಿಲ್ಲ, ಯಾವ ಡಾಕ್ಯುಮೆಂಟ್ಸ್ ಕೊಡೋದು ರಿಕ್ವೆಸ್ಟ್ ಮಾಡ್ಬೋದು. ಎಲ್ಲಿ ತೋರಿಸಪ್ಪ ನಮ್ಮ ಸೆಕ್ರೆಟರಿಗೆ ಹೇಳ್ಬೋದು, ಅವ್ರು ತೋರಿಸ್ತಾರೆ, ಲೆಕ್ಕಪತ್ರ ತೋರಿಸ್ತಾರೆ, ಆ ಲೆಕ್ಕಪತ್ರ ಅವ್ರು ಕೊಡ್ತೀವಿ ತೋರಿಸ್ಬೋದು. ಸರ್ಟಿಫೈಡ್ ನಮ್ಗೆ ಕೊಡುವುದು ಲೆಕ್ಕಂದ್ರೆ ನಾನು ಕೊಡಕ್ ಬರೋದಿಲ್ಲ, ಇಲ್ಲ ಅರ್ಜಿ ಕೊಡಿ. 10-10-2021 ಮಕ್ಕಾ ಮಸೀದಿಯಲ್ಲಿ ಸಭೆ ಸೇರಲಾಯಿತು. ಖಬರಸ್ತಾನದ ಜಾಗೆಯನ್ನ ತೆಗೆದುಕೊಳ್ಳಬೇಕು ಎಂದು ಖಬರಸ್ತಾನ ಅಭಿವೃದ್ಧಿ ಸಮಿತಿ ಅಂತ ರಚಿಸಿದ್ದೇವೆ. ದಾಖಲೆಗಳನ್ನು ಒದಗಿಸಲು ನಾನು ಸಿದ್ಧನಿದ್ದೇನೆ. ಸರ್ಟಿಫೈಡ್ ದಾಖಲೆ ಕೊಡಲು ಸಂಬಂಧಿಸಿದ ಅಧಿಕಾರಿಗಳು ಇದ್ದಾರೆ. ಚುನಾವಣೆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅವಧಿ ಮುಗಿದ ಕೂಡಲೇ ಜಿಲ್ಲಾ ವಕ್ಫ್ ಅಧಿಕಾರಿಗೆ ಪತ್ರ ಬರೆದು ಚುನಾವಣೆ ನಡೆಸಲು ವಿನಂತಿಸಿದ್ದೇವೆ. ಈಗ ಮತದಾರರ ನೋಂದಣಿ ಕಾರ್ಯ ಆಗಿದ್ದು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ಸಂಬಂಧಿಸಿದ್ದಲ್ಲದ ವ್ಯಕ್ತಿಗಳನ್ನು ತೆಗೆಯಲು ಸಂಬಂಧಿಸಿದ ಇಲಾಖೆ ಅಧಿಕಾರಿ ಇದ್ದಾರೆ. ಇದಕ್ಕೂ ನಮಗೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದರು. ಅಂಜುಮನ್ ಹಿತರಕ್ಷಣಾ ಸಮಿತಿಯವರು ಆಧಾರರಹಿತವಾದ ಮಾಹಿತಿ ಕೊಡಬಾರದು. ಲೋಕಾಯುಕ್ತ ಕಚೇರಿಗೂ ದೂರು ಕೊಟ್ಟಿದ್ದು ತನಿಖೆಯಾಗಲಿ. ನಮ್ಮದು ಸಹಮತ ಇದೆ ಎಂದು ಆರೋಪಗಳಿಗೆ ಉತ್ತರ ನೀಡಿದರು. ಅಂಜುಮನ್ ಆಡಳಿತಾಧಿಕಾರಿ ವಿರುದ್ಧ ಆರೋಪ. ಅಂಜುಮನ್ ಇಸ್ಲಾಂ ಕಮಿಟಿಯ ಚುನಾಯಿತ ಆಡಳಿತ ಮಂಡಳಿ ಅವಧಿ ಪೂರ್ಣಗೊಂಡ ಬಳಿಕ ಸರ್ಕಾರ ಆಡಳಿತಾಧಿಕಾರಿಯನ್ನಾಗಿ ತಬಸ್ಸುಮ್ ಮಹೇಶವಾಡಗಿ ಅವರನ್ನ ನೇಮಿಸಿದ್ದು, ಅಂಜುಮನ್ ಸಂಸ್ಥೆಯ ಲೆಕ್ಕಪತ್ರಗಳು, ಆಡಳಿತ ನಿರ್ವಹಣೆ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ. ಅವರನ್ನು ಬದಲಾಯಿಸುವಂತೆ ತಹಸೀಲ್ದಾರ್ ಕಚೇರಿ ಹತ್ತಿರ 3 ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ದೇವೆ. ಶಾಸಕರು ಬಂದು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಈವರೆಗೂ ಅವರೇ ಮುಂದುವರೆದಿದ್ದಾರೆ ಎಂದು ಅಂಜುಮನ್ ಕಮಿಟಿ ಮಾಜಿ ಸದಸ್ಯರು ಹೇಳಿದರು. ಇದ್ದಂತ ಶಾಸಕರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ಒಂದು ತಿಂಗಳಾಗಿ ಇವ್ರಿಗೆಲ್ಲ ನಾವು ಇದು ಮಾಡ್ತೀವಿ ಅಂತೇಳಿ ಅವ್ರ ಮಾತು ಕೇಳಿ ಎದ್ದು ಬಂದು ಮತ್ತು ಒಂದು 5-6 ತಿಂಗಳಲ್ಲಿ ಏನು ಮಾಡಿದ್ರು. ಶಾಲೆಯಲ್ಲಿ ಖಾಲಿ ಇರುವಂತ ಹುದ್ದೆಗಳನ್ನು ಭರ್ತಿ ಮಾಡ್ಯಾರ, ಪ್ರತಿ ಕಾಲ್ಫಾರ್ಮ್ ಮಾಡ್ಯಾರ, ಪ್ರಕೇಶ್ ಇದು ಮಾಡ್ಯಾರ, ಆರೋಪ ಮಾಡ್ಯಾರ. ಯಾಕಂದ್ರೆ ಸರ್ಕಾರದ ಒಂದಿಷ್ಟು ಕಾನೂನು ಇರ್ತದೆ. ನಮ್ಮ ಸಂಸ್ಥೆ ಇರುವುದು ಸರ್ಕಾರದ ಅಂಗ ಇದ್ರ ಸಂಸ್ಥೆ, ನಮ್ದು ಅಡೆಡ್ ಸಂಸ್ಥೆ ನಮ್ದು. ಅದಕ್ಕೇನಾದ್ರೆ ಸರ್ಕಾರಿ ಕಾನೂನು ಲಾಗು ಆಗ್ತದೆ. ನಾವು ಕಾಲ್ಫಾರ್ಮ್ ಫಸ್ಟ್ ಟೈಮ್ ಮಾಡಿದ್ರು, 2ನೇದು ಮಾಡಿದ್ರು, ಇವ್ರು ಯಾಕೆ ಮಾಡಿದ್ರು, ಇವ್ರು ಯಾಕೆ ಮಾಡಿದ್ರು ಅಂದ್ರೆ ಬರೋದಿಲ್ಲ. ಕಾನೂನು ಮತ್ತೆ ಅಧಿಕಾರದಾಗ ನಾ ಇದ್ದೆ, ನಾ ಪಡೆದಂತ ಸಲಹೆಗಳನ್ನು ಮಂದಿಗೆ ಬೇರೆ ನಮ್ಮ DDPR ಕಡೆ ಸಲಹೆಗಳನ್ನು ನಾ ಕೇಳಿದ್ದೆ, ಅವ್ರು ಕೊಟ್ಟಾಗ ನಾ ಕೆಲಸ ಮಾಡ್ಬೇಕಾಗ್ತಿತ್ತು. ನಾವು ಕಾಲ್ಫಾರ್ಮ್ ಮಾಡಿದ್ವಿ, 1 ವಾರ ಒಳಗೆ ಲಾಕ್ಡೌನ್ ಇತ್ತು, ಕೊರೋನಾ ಮಹಾಮಾರಿ ಲಾಕ್ಡೌನ್ ಇತ್ತು. ನಾವು ಕಾಲ್ಫಾರ್ಮ್ ಮಾಡಿದ ಕೂಡಲೇ ಕಾಲ್ಫಾರ್ಮ್ ಲಾಕ್ಡೌನ್ ಇತ್ತಪ್ಪ ಅಂದ್ರೆ ಯಾವ ಫಸ್ಟ್ ಲಾಕ್ಡೌನ್ ಅಂದ್ರೆ ಯಾರು ನೆರೆ ಪೀಳಿಗಳನ್ನು ಹೊರಗೆ ಇರ್ತಿಲ್ಲ. ಅಪ್ಲಿಕೇಶನ್ ಅಂತ ಬಿಡ್ರಿ, ಪೋಸ್ಟ್ ಆಫೀಸ್ ಆಗಿರ್ತ ಬಿಡ್ರಿ, ದವಾಖಾನೆಗೆ ಬಿಡ್ತಿದ್ದಿಲ್ಲ, ಇಲ್ಲಿ ಬಾಗಲಕೋಟೆಗೆ ಹೋಗಕ್ಕೆ ಬಿಡ್ತಿದ್ದಿಲ್ಲ, ಅಂತ ಪರಿಸ್ಥಿತಿ ಇತ್ತು. ನಾವು ಕರೆದಂತ ನಮ್ಮ ಪ್ರಜಾವಾಣಿ ಪೇಪರ್ದಾಗ ಕಾಲ್ ಮಾಡಿದ್ವಿ. ಆಮೇಲೆ ಅದು ಟೋಟಲ್ ಬರ್ಬೇಕಾದಂತ ಅಪ್ಲಿಕೇಶನ್ ಬರಲಿಲ್ಲ. ಅದಕ್ಕೆ ರೇಷಿಯೋ ಇರ್ತೈತಿ, ಅಟ್ಲೀಸ್ಟ್ ಒಂದು ಇದಕ್ಕೆ 10 ಬರಬೇಕು. ಎಷ್ಟು ಬರಬೇಕು ಅದು ಗೌರ್ಮೆಂಟ್ ರೂಲ್ಸ್ ಅದಾವ. ನಾವು ಹೋಗಿ ಕೇಸ್ ಹಿಂಗಾಗಿ ಸರ್ ಲಾಕ್ಡೌನ್ ಬಿದ್ದುಬಿಡ್ತು, ಅದ್ರ ನಂತರ ಮತ್ತೆ ಲಾಕ್ಡೌನ್ ಕ್ಲಿಯರ್ ಆಯ್ತು, 1-5-6 ತಿಂಗಳ ನಂತರ ಮತ್ತೆ ಹೋದ್ವಿ, ಕೇಳಿದ್ವಿ, ಇಲ್ಲ ನೀವು ಇದು ಮಾಡಿದ್ರಲಿಂತ ಇದು ಆಗೋದಿಲ್ಲ, ನೀವು ಇನ್ನೊಮ್ಮೆ ಭರ್ತಿಗೆ ಇದು ಆಗೋದಿಲ್ಲ, ಇನ್ನೊಮ್ಮೆ ನೀವು ಕಾಲ್ ಮಾಡ್ರಿ ಅಂತ ಹೇಳಿದ್ರು. ಮೌಖಿಕವಾಗಿ ಹೇಳಿದ್ರು. ನಾವು ಲೇಖಿತ ಕೇಳಿಲ್ಲ ಅವ್ರಿಗೆ. ನಮ್ಗೆ ಇಂಥವೆಲ್ಲ ಬರ್ತಾವ, ಯಾರು ಕಲ್ಪನೆ ಬರ್ತಾವ್ರಿ? ಯಾವುದೇ ನಾವು ಫಸ್ಟ್ ಟೈಮ್ ಅಧ್ಯಕ್ಷ, ನಾವೇ ರಾಜಕೀಯ ಇಲ್ಲಿ ಮನೆತನದಿಂದ ಖಾಯಮಾಗಿ ಮದ್ದಿದ್ದು ಮಾಹಿತಿ ಇದ್ದವರಲ್ಲ. ಅಕ್ಕಲ್ ಏನಂತಂದ್ರೆ ಅಚಾನಕ್ ಆಗಿ ನಾವು ಬಂದವರು ಅಂತ ಅವಕಾಶ ದೇವ್ರು ನಮ್ಗೊಂದು ಅವಕಾಶ ಮಾಡಿಕೊಟ್ಬಿಟ್ಟಾನ. ಎಲ್ಲರೂ ಯಾರು ನಮ್ದ್ರೊಳಗೆ ಪ್ರಥಮ ಬಾರಿಗೆ ಇದ್ದವ್ರೆ ಸದಸ್ಯರು ಬಹಳ ಮಂದಿ ಇದ್ರೊಳಗೆ ನಮ್ಮ ಈ ಕಮಿಟಿ ಒಳಗೆ. ನಾವು ಯಾವುದೇ ಪ್ರತಿಯೊಂದು ಬರ್ತೈತಿ, ನಾವು ರೈಟಿಂಗ್ನಾಗ ಕೊಡಬೇಕು, ರೈಟಿಂಗ್ನಾಗ ಕೊಡ್ಬೇಕನ್ನೋದು ಉದ್ದೇಶ ಇರಲಿಲ್ಲ. ನಾವು ವಿಚಾರ ಮಾಡಲಿಲ್ಲ. ಅವ್ರು ಮುಖ್ಯ ಇಲ್ಲ, ಇನ್ನೊಂದು ಕಾಲ್ಫಾರ್ಮ್ ಮಾಡಿಬಿಡ್ರಿ, ಅದು ಬರ್ತಾವು. ಅದ್ರಲ್ಲಿ 1:10 ರೇಷಿಯೋ ತೆಗೀರಿ, ತೆಗಿಸ್ಕೊಂಡ್ರೆ ಟಾಪ್ 10 ಒಳಗೆ ಯಾರು ಅದಾರ ನೋಡ್ರಿ. ನೀತಿ ಕೇಸ್ ಅದ್ರೊಳಗೆ 3 ಮಂದಿಗೆ ನೀವು ಇಂಟರ್ವ್ಯೂ ಕಳಿಸ್ರಿ ಅಂತ ಏನೋ ನಮ್ಗೆ ಗೈಡ್ಲೈನ್ಸ್ ಕೊಟ್ರೆ ಆ ಪ್ರಕಾರ ನಾವು ಮಾಡಿದ್ವಿ. ನೆಕ್ಸ್ಟ್ ಅದು ಮಾಡುತ್ತಾನೆ ಲಿಸ್ಟ್ ತಯಾರಾಗುತ್ತಾನೆ ಇದನ್ನ ಮಾಡಿ ಮತ್ತೆ 2ನೇ ಲಾಕ್ಡೌನ್ ಆದ ಕೂಡಲೇ ನೆಕ್ಸ್ಟ್ ನಮ್ಮ ಫ್ರೀಡಮ್ ಮುಕ್ತಾಯ ಆಗಕ್ಕೆ ಬಂತು.
ಲಾಕ್ಡೌನ್ ಇದನ್ನೇ ಇತ್ತು. ಯಾಕಂದ್ರೆ ಇಂಟ್ರಿ ಕರಿಬೇಕಪ್ಪ ಅಂದ್ರೆ ಎಲ್ಲಿ ಸಾರ್ವಜನಿಕವಾಗಿ ಇಷ್ಟು ಮಂದಿ ಕೊಡುವಂಗೆ ಇದ್ದಿದ್ದಿಲ್ಲ, ಯಾವುದೇ ಇದು ಮಾಡುವಂಗೆ ಇದ್ದಿದ್ದಿಲ್ಲ. ಆದ ಕಾರಣ ಅದು ತೆಗೆದ ಅಷ್ಟೊಂದು ನಮ್ಮ ಫ್ರೀಡಮ್ ಇತ್ತು. ಅಷ್ಟಕ್ಕೆ ಆ ವಿಷಯ ಅಷ್ಟಕ್ಕೆ ಬಿಟ್ಟು ಪೆಂಡಿಂಗ್ ಇವತ್ತಿಗೆ ಲಿಸ್ಟ್ ಐತಿ, ಬೇಕಂದ್ರೆ ಅವ್ರು ಅದನ್ನ ಮುಂದುವರಿಸಿ ಮುಂದೆ ಬಂದಂಥ ಕಮಿಟಿಯವರು ಸಲಹೆ ಕೊಡೋದು, DDPR ಸಲಹೆ ಕೊಡೋದು, ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಅದೇನು ನಾವೇನು ಅವ್ಯವಹಾರ ಮಾಡಿಲ್ಲ. ಅವ್ರು ಎಲ್ಲಿ ತರ ಮಾತಾಡ್ಬಿಟ್ರಪ್ಪ ಅಂದ್ರೆ ಇವರು ನಮ್ಮ AD ಗೋಲಂದಾಜ ಒಂದು ಅಂಜುಮನ್ ಅಧ್ಯಕ್ಷ ಸಂಸ್ಥೆಯ ಉಪಾಧ್ಯಕ್ಷರು ಅಂತ ಹೇಳಿದ್ರು. ನಮ್ಮ ಉಪಾಧ್ಯಕ್ಷರು ಅಸಿಸ್ಟೆಂಟ್ ಟೀಚರ್ ಆಗಿಬಿಟ್ಟಾರೆ ಇವರು ಅಂತ ಹೇಳಿ ಹಂಗ ಬರ್ತೈತೆ. ಅಸಿಸ್ಟೆಂಟ್ ಟೀಚರ್ ಅಂತ ಇವ್ರು ಹಂಗಾಗಿ ಇವ್ರು ಅಸಿಸ್ಟೆಂಟ್ ಟೀಚರ್ ಆದ್ರೆ ನಾ ಆಗ್ಬಿಟ್ಟು ನಾ ಪ್ರಿನ್ಸಿಪಲ್ ಆಗಿಬಿಡ್ತಿದ್ದೆ. ಇದು ಯಾರ ಬೇಕಾಗ್ಯದ? ಅಧ್ಯಕ್ಷ ನಾವು ದೊಡ್ಡ ಪಗಾರ 1 ಲಕ್ಷ ರೂಪಾಯಿ ಪಗಾರ ಬಿಟ್ಟು ಬಿಟ್ಟಿ ಕೆಲಸ ಯಾಕೆ ಮಾಡ್ಬೇಕು? ಅದು ಮಾಡೋದ್ರಿಂದ ಅವ್ರು ಯಾವಾಗ ಸುಳ್ಳು ಆರೋಪಿ ಹ್ಯಾಂಗ ಇವ್ರಿಗೆ ಅಸಿಸ್ಟೆಂಟ್ ಟೀಚರ್ ಅಂತ ಅವ್ರು ಕೇಳುವಂತ ಮಾಹಿತಿ, ನಿನ್ನೆ ಕೇಳುವಂತ ಮಾಹಿತಿ ನೀವು ನನಗೆ ಅನಿಸ್ತೈತಿ ನಿಮ್ಗೆ ತೋರಿಸಿದಂತ ಮಾಹಿತಿ ಬರೀ ಸುಳ್ಳು ತೋರಿಸಿ ಪೇಪರ್ ತಂದು ಇಲ್ಲ ಐತಿ ನೋಡ್ರಿ. ಇದಕ್ಕೆ 10 ಸಲ ನಾವು ಇದು ಪರ್ಫಾರ್ಮ್ ಮಾಡಿ ಅವ್ರಿಗೆ ಮಾಹಿತಿ ಹಾಕಿ ಕೇಳಿದ್ರೆ ಯಾವ್ದೋ ಒಂದು ಪೇಪರ್ದಲ್ಲಿ ತೋರಿಸ್ಬಿಡ್ರಿ. ಕಬ್ರಸ್ತಾನ್ ದುಡ್ಡಿನ ಹೊರತು ಬರೀಸಿ ಯಾವುದೇ ಅವ್ರ ಮಾಹಿತಿ ನಮ್ಗೆ ಕೇಳಿಲ್ಲ, ಬರೀ ಸುಳ್ಳು ಹೇಳ್ಯಾರ. ಮಾಹಿತಿ ಇವತ್ತೇ ಕೇಳಿ ಅವ್ರು ಕೊಡ್ಲಿಕ್ಕೆ ನಾವು ಮುಂದೆ ಪ್ರೀತಿ ಕೊಡಿಸ್ತೀನಿ, ಯಾವುದೇ ಲೆಕ್ಕಪತ್ರ ಬೇಕಂದ್ರು ಮುಂದೆ ಬಂದು ಕೇಳಿ. ಸಮಾಜದವ್ರೇನು ಹೊಸಬಲ್ಲ ತಿಳುವಳಿಕಿದ್ದವ್ರು ಅದಾರ, ಸಮಾಜ ಚಿಂತಕರ ಸಮಾಜದ ಚಿಂತಕರು ಅವ್ರು ಮತ್ತೆ ಮೇಲಾಗಿ ಮಾಡಿದ್ದು ಇದು ಮಾಡಿದ್ರು. ಇವ್ರು ಅಸಿಸ್ಟೆಂಟ್ ಟೀಚರ್ ಅಂತ ಮ್ಯಾಗ್ಮೆಂಟ್ ಮಾಡೈತಿ. ಈಗ ನಾವು ಅದ್ರ ಬಗ್ಗೆ ವಿಚಾರ ಮಾಡಾಕ್ತಿವಿ. ಈಗ ಕಾನೂನಾತ್ಮಕ ಅವ್ರ ಮ್ಯಾಗ ಏನ್ ಕ್ರಮ ತೆಗೆಸ್ಬೋದು, ನಮ್ಮ ಮ್ಯಾಲ ಮಾಡಿರುವಂತ ಆರೋಪ ಏನದ ಅಂತ ಹೇಳಿ ಸಲಹೆ ಪಡೆಯಾಕತ್ತೀವಿ ನಾವು. ಹಂಗೇನಾದ್ರು ಅವಕಾಶ ಸಿಕ್ಕರೆ ನಾವು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಕರೆದು ಕೇಳುವಂತ ಪರಿಸ್ಥಿತಿ ಒಳಗಂತ್ರ ಅದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಗೋಲಂದಾಜ್, ಮಾಜಿ ಸದಸ್ಯರಾದ ಅಲ್ಲಾಬಕ್ಷ ದೇಸಾಯಿ, ರಹಿಮಾನ್ ಹಳ್ಳೂರ್, ಇಸ್ಮಾಯಿಲ್ ಗೋಲಂದಾಜ್, ಸುಲೇಮಾನ್ ಮೊಹಮ್ಮದಾಪುರ್, ಬುಡ್ಡಾ ನಾಯ್ಕೊಡಿ, ಅತಾವುಲ್ಲಾ ಭಂಡಾರಿ, ರಫೀಕ್ ಮಕಾಂದಾರ್, ಅಬ್ದುಲ್ ವಾಜಿದ್ ಮಕಾಂದಾರ್, ಬಸೀರ್ ಅಹಮದ್ ಅತ್ತಾರ್, ಫಾರೂಕ್ ಚೌಧರಿ, ಮೆಹಬೂಬ್ ಅತ್ತಾರ್ ಸೇರಿದಂತೆ ಮೊದಲಾದವರು ಇದ್ದರು.